ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಫೆಕ್ಟ್ನಲ್ಲಿ ಬರುವಂಥ ಆರ್ಟ್ ಸ್ಟ್ರೋಕ್ ಇದರಲ್ಲಿರುವಂಥ ಎಲ್ಲ ಆಪ್ಷನ್ಸ್ಗಳ ಬಗ್ಗೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಮೊದಲು ನಾನು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊತಾ ಇದ್ದೀನಿ. ರೆಕ್ಟ್ಯಾಂಗಲ್ ಶೇಪನ್ನು ನಾನು ಚಿಕ್ಕದಾಗಿ ತೊಗೊತಾ ಇದ್ದೀನಿ. ಅದಕ್ಕೆ ಕಲರನ್ನು ಫಿಲ್ ಮಾಡ್ತಾ ಇದ್ದೀನಿ ನೋಡಿ. ಈಗ ನಾನು ಪಿಕ್ ಟೂಲ್ನ ಸಹಾಯದಿಂದ ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಇಷ್ಟು ಶೇಪ್ಗಳನ್ನ ನಾನು ತೊಗೊಂಡಿದ್ದೀನಿ. ಸೊ ಈಗ ನಾನು ಮೊದಲನೇ ಶೇಪನ್ನು ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಹೋಗ್ತೀನಿ. ಆರ್ಟ್ ಸ್ಟ್ರೋಕಲ್ಲಿ ಬರುವಂಥ ಚಾರ್ಕೋಲ್ ಹೋಗಿ ನಾನಲ್ಲಿ ವೇರಿಯೇಷನನ್ನು ಮಾಡ್ತೀನಿ. ಇದರಲ್ಲಿ ಓಕೆ ಕೊಡ್ತೀನಿ. ಸೊ ಈ ರೀತಿಯಾಗಿ ಕನ್ವರ್ಟ್ ಆಯಿತು. ಸೊ ನೆಕ್ಸ್ಟ್ ತೊಗೋತೀವಿ, ಎಫೆಕ್ಟಿವ್ ಮೇಲೆ ಹೋಗ್ತೀನಿ. ಆರ್ಟ್ ಸ್ಟ್ರೋಕಲ್ಲಿ ಸೆಕೆಂಡ್ ಒನ್ ಕಾಂಟಿ ಪ್ಯಾರಲ್, ಇದರಲ್ಲಿ ನಮಗೆ ನೋಡಿ ಈ ರೀತಿಯಾಗಿ ಶೇಪ್ ಬರುತ್ತೆ, ಡಿಸೈನ್ಸ್ಗಳು ಬರ್ತವೆ. ನೆಕ್ಸ್ಟ್ ನೋಡ್ರಿ ಅದರಲ್ಲೇ ನಿಮಗೆ ಈ ರೀತಿಯಾಗಿ ಡಿಸೈನ್ ಆಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಎಫೆಕ್ಟಿವ್ ಮೆನು, ಆರ್ಟ್ ಸ್ಟ್ರೋಕ್, ಇದರಲ್ಲಿ ಕ್ರಯಾನ್. ನೆಕ್ಸ್ಟ್ ಎಫೆಕ್ಟಿವ್ ಮೆನು, ಆರ್ಟ್ ಸ್ಟ್ರೋಕ್, ಕಂಬಿಸ್ಟ್ ಇದರಲ್ಲಿ ಇರುತ್ತೆ. ಟ್ಯಾಬಲ್ ಎಫೆಕ್ಟ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಒಂದೊಂದೊಂದು ಎಫೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಂಪ್ರೆಷನಿಸ್ಟ್ ಎಲ್ಲ ಎಫೆಕ್ಟ್ಗಳನ್ನು ನಾನು ಮಾಡ್ತಾ ಇದ್ದೀನಿ ಒನ್ ಬೈ ಒನ್ ನೋಡ್ಕೊಳ್ಳಿ.
ಈ ರೀತಿ ಶೇಪ್ ಆಗಿ ಕನ್ವರ್ಟ್ ಆಗುತ್ತೆ. ಪೇಂಟ್ ಇಲ್ಲ, ನೆಕ್ಸ್ಟ್ ವಾಟರ್ ಕಲರ್. ವಾಟರ್ ಕಲರ್ ಎಫೆಕ್ಟ್. ಸ್ಕೆಚ್ ಪ್ಯಾಡ್ ಅಂತ ಇದೆ, ಆ ಸ್ಕೆಚ್ ಪ್ಯಾಡ್ ಅನ್ನು ತಗೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ವಿ ಪೇಪರ್. ಸೊ ಇದೆಲ್ಲವೂ ಕೂಡ ಎಫೆಕ್ಟ್ ಮೆನುವಿನಲ್ಲಿರುವಂಥ ಆರ್ಟ್ ಸ್ಟ್ರೋಕ್ ಅಲ್ಲಿ ಮಾಡುವಂಥ ಎಲ್ಲ ಮೆಥಡ್. ಚಾರ್ಕೋಲ್ ಇರ್ಬೋದು, ಕರನ್ ಇರ್ಬೋದು, ಕ್ರಯನ್ ಇರ್ಬೋದು, ಕೆಮಿಸ್ಟ್ ಇರ್ಬೋದು, ಲೆಬಲ್ ಇರ್ಬೋದು, ಇಂಪ್ರೆಸ್ ಬರೋದು, ಪ್ಯಾಲೆಟ್ ಕನೆಕ್ಟ್ ಇರ್ಬೋದು, ಪ್ಯಾಸ್ಟಲ್ಸ್ ಇರ್ಬೋದು, ಪೆನ್ ಆ್ಯಂಡ್ ಇಂಕ್, ಪಾಯಿಂಟ್ ಆ್ಯಂಡ್ ಲಿಸ್ಟ್ ಇರ್ಬೋದು, ಸ್ನ್ಯಾಪ್ ಬೋರ್ಡ್ಗಳಿರುತ್ತವೆ, ಸ್ಕೆಚ್ ಬೋರ್ಡ್, ಇವೆಲ್ಲವೂ ಕೂಡ ಡಿಫ್ರೆಂಟ್ ಆಫ್ ಸ್ಟೈಲ್ಸ್ ಅಲ್ಲಿ ಬರ್ತಾವೆ ನೋಡಿ. ಸೊ ನೀವೆಲ್ಲ ಲೋಗೋಗಳನ್ನ ಅದು ಇದನ್ನು ತುಂಬ ಎಂಟರ್ ಮಾಡೋಕ್ಕಿಂತ ಇಲ್ಲಿ ನಾವೇ ಡಿಸೈನ್ಗಳನ್ನ ಮಾಡ್ಕೋಬಹುದಾಗಿದೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಎಫೆಕ್ಟ್ ಮೆನು ಅಲ್ಲಿ ಬರುವಂತಹ ಬ್ಲರ್ ಟೂಲ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.